ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಫಸ್ಟ್ ಟೈಮ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಲಾಸ್ಟ್ 15 ಡೇಸಿಂದ ನಿಜವಾಗ್ಲೂ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ, ನನಗೂ ಹುಷಾರಿರಲಿಲ್ಲ ಆ್ಯಂಡ್ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಆ್ಯಕ್ಚುಲಿ ಇದು ನನ್ನ ನಾಮಕರಣ ಮುಗ್ದಿದ್ದು ನೆಕ್ಸ್ಟ್ ದಿನ, ಮಂಡೇ ಬ್ಲಾಗ್ ಆಗಿರುತ್ತೆ. ಮಂಡೆಯಿಂದ ಹಿಡಿದು ಫುಲ್ ವೀಕಿನ ಬ್ಲಾಗ್ನ ನಾನು ಇಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವತ್ತು ಪಾಪ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ಸಂಜೆ ಅಷ್ಟೊತ್ತಿಗೆ ಪಾಪನ ಮಲಗಿಸಿ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಅತ್ತೆ ನಾನ್ ವೆಜ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಕರೆದಿದ್ರು. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ನಾನು, ಹಸ್ಬೆಂಡು ಮತ್ತು ನನ್ನ ಕಸಿನು 3 ಜನನೂ ಹೋದ್ವಿ. ಅತ್ತೆ ಮನೆಗೆ ಹೋಗ್ತಿರೋದ್ರಿಂದ ಹಾಗೆ ಹೋಗೋಕ್ಕಾಗುತ್ತೆ, ಸೊ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಗಾಡಿ ನಿಲ್ಲಿಸಿದ್ವಿ. ಇದು ನಾನು ಓದಿದ್ದು ಸ್ಕೂಲು, ನಾನು 3 ಇಯರ್ಸಿಂದ 5th ಇಲ್ಲೇ ಓದಿದ್ದು. ಸೊ ಅಲ್ಲೇ ಗಣಪತಿ ಕೂರಿಸಿದ್ರು. ಸೊ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಸೀದಾ ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಅತ್ತೆಗೆ ಗೌರಿ ಹಬ್ಬಕ್ಕೂ ಸಹ ಕಾಯಿ ಏನು ಕೊಟ್ಟಿರಲಿಲ್ಲ, ಯಾಕಂದರೆ ನಾಮಕರಣ ಇತ್ತಲ್ಲ, ಹಂಗಾಗಿ ಆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಮ್ಮಪ್ಪ ಕೊಡೋದಕ್ಕಾಗಿರಲಿಲ್ಲ. ಸೊ ಅದನ್ನು ತೊಗೊಂಡು ನಾವು ಹೊರಟಿದ್ವಿ. ಆ್ಯಂಡ್ ಫೈನಲಿ ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ ನಾವು. ಆ್ಯಂಡ್ ಹೋದ ತಕ್ಷಣವೇ ಫಸ್ಟ್ ನಮ್ಮ ಅತ್ತೆಯವರು ಇಬ್ಬರಿಗೂ ಕಾಯಿನ ಕೊಟ್ಟೆ ನಾನು. ಕೊಟ್ಬಿಟ್ಟು ಹಾಗೆ ಅವ್ರಿಗೆ ನಮಸ್ಕಾರ ಮಾಡಿಕೊಂಡೆ. ನಮ್ಮ ಅತ್ತೆ ಅಂತಿದ್ರು ಗೌರಿ ಹಬ್ಬ ಮುಗಿದ್ಮೇಲೆ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನಂದೆ ಬರೋಕ್ಕಾಗಿರ್ಲಿಲ್ವಲ್ಲ, ಫಂಕ್ಷನ್ ಇತ್ತಲ್ಲ, ಹಂಗಾಗಿ ಲೇಟ್ ಆಯಿತು ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ ಫಸ್ಟು ದೊಡ್ಡವ್ರಿಗೆ ಕೊಟ್ಟೆ, ಅದಾದಮೇಲೆ ನಮ್ಮ ಅತ್ತೆ ಚಿಕ್ಕವ್ರಿಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ. ಆ್ಯಂಡ್ ಅದನ್ನು ಮಾಡಿದ ತಕ್ಷಣ ಫಸ್ಟು ಊಟನೇ ಮಾಡೋಕ್ಕೆ ಹೋಗಿದ್ದು ನಾವು, ಯಾಕಂದರೆ ಪಾಪನೂ ಬಿಟ್ಟು ಬಂದಿದ್ದೆ. ಸೊ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡೆ. ಊಟ ಫಸ್ಟಿಗೆ ಸ್ಟಾರ್ಟಿಂಗ್ ಕ್ಲಿಪ್ಸ್ ತೊಗೊಳ್ಲಿಲ್ಲ ನಾನು, ಊಟ ಆದಮೇಲೆ ತೊಗೊಂಡಿದ್ದೀನಿ. ಅದಾದಮೇಲೆ ನಾನ್ ವೆಜ್ ತಿಂದಮೇಲೆ ಗೊತ್ತಲ್ಲ ಎಲ್ಲಡಿಕೆ ಹಾಕ್ಕೋಬೇಕು. ನನಗೆ ಎಲ್ಲಡಿಕೆ ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಎಲ್ಲಡಿಕೆ ಹಾಕ್ಕೊಂಡು ಇನ್ನೇನು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಅಷ್ಟೊತ್ತಿಗೆ ನಮ್ಮ ಅತ್ತೆ ಒಂದು ಬಾಳೆಗೊನೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ಕೊಟ್ಟರು ತೊಗೊಂಡೋಗಿ ಅಂತ. ಅದಾದಮೇಲೆ ನನಗೆ ಕುಂಕುಮ ಕೊಟ್ಟರು, ಬಳೆ ತಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಬಳೆಗೆ ದುಡ್ಡನ್ನು ಕೊಟ್ಟರು. ಆ್ಯಕ್ಚುಲಿ ನಮ್ಮ ಅತ್ತೆ ನಾನು ಇಲ್ಲೇ ಇವ್ರ ಮನೇಲೇ ಓದಿದ್ರಿಂದ ನನಗೆ ಯಾವಾಗಲೂ ವರ್ಷವೂ ಬಳೆ ತರ್ತಾಯಿದ್ರು. ಸೊ ಹಾಗೆ ಈ ಸಲ ಬಳೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ತಾಂಬೂಲನ ಕೊಟ್ಟರು. ಅದಾದಮೇಲೆ ಆ್ಯಕ್ಚುಲಿ ಮನೆಗೆ ಹೊರಟ್ವಿ ನಾವು. ಮನೆಗೆ ಹೋದ್ಮೇಲೆ ಆ್ಯಕ್ಚುಲಿ ಇಲ್ಲಿ ಬ್ಲ್ಯಾಗಲ್ಲಿ ವೀಡಿಯೋ ಮಾಡಿದ್ದೀನಿ. ನಾನು ಮೆಲ್ಲ ಡೋರ್ ನಾಕ್ ಮಾಡಿ ಡೋರ್ ತೆಗೆದೆ. ಪಾಪು ಏನು ಮಾಡ್ತಿದ್ಲು ನೋಡೋಣ ಅಂತ ಹೇಳಿಬಿಟ್ಟು. ಆಲ್ರೆಡಿ ಪಾಪು ಎದ್ದಿದ್ಲು, ಅಮ್ಮನ ಜೊತೆ ಆಟ ಆಡ್ತಾಯಿದ್ಲು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ದಿನ ಬಂದು ನನ್ನ ಪ್ಲ್ಯಾನಿಂಗ್ ಇದ್ದಿದ್ದು ಫುಲ್ಲು ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಪ್ಯಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ತುಂಬಿದ್ರು ನನ್ನ ಬಟ್ಟೆಗಳಂತೂ ತುಂಬಿಸೇ ಮುಗಿತಾ ಇರಲಿಲ್ಲ. ಸೊ ನಾವು ಫೈನಲಿ ಊರಿಗೆ ಹೊರಟಿದ್ದರಿಂದ ಬೆಳಗ್ಗೆ ಒಂದು ಮಿಸ್ಟ್ ಬೀಳ್ತಾ ಇತ್ತು ಸಿಕ್ಕಾಪಟ್ಟೆ. ಸೊ ಅಷ್ಟೊತ್ತಿಗೆ ಎಲ್ಲ ತುಂಬೋಣ ಅಂತ ಶುರು ಮಾಡಿದೆ. ಯಾಕೆ ಅಂತಂದರೆ 10:30 ಮೇಲೆ ರಾಹುಕಾಲ ಇತ್ತು. ಸೊ ಬೇಗ ಹೊರಡೋಣ. ಇದು ನಾನು ಫೈನಲಿ ಹೊರಡ್ತಾ ಇರೋದು ಮನೆಗೆ. ಆ್ಯಕ್ಚುಲಿ ಪಾಪನ 5 ಮಂದಿ ಕಳಿಸಿದ್ರು, ನಾನು ಹೋಗೋದು ಬರೋದು ಮಾಡ್ತಾಯಿದ್ದೆ. ಒಂದು 15 ಡೇಸ್ ಅಲ್ಲಿ ಇಲ್ಲಿ ಇರ್ತಾಯಿದ್ದೆ. ಸೊ ಈ ಸಲ ಬಂದು ಲಾಸ್ಟ್ ಫೈನಲಿ ಹೊರಡ್ತಾ ಇರೋದು. ಆ್ಯಂಡ್ ಎಲ್ಲ ತುಂಬ್ಕೊಂಡಾದ್ಮೇಲೆ ನಮ್ಮಮ್ಮ ಶಾವಿಗೆ ಮತ್ತು ಕಾಯಿ ಹಾಲು ಮಾಡಿದ್ರು, ಅದನ್ನು ತಿಂದ್ಕೊಂಡು ಆ್ಯಂಡ್ ಕುಂಕುಮಕ್ಕೆ ಆಲ್ರೆಡಿ ಇಟ್ಬಿಟ್ಟು ಹೋಗಿದ್ರು ನಮ್ಮಮ್ಮ ಸ್ಕೂಲ್ಗೆ. ಸೊ ಆ ಕುಂಕುಮನ ತೊಗೊಂಡು ನಾನು ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನ. ಸೊ ಎಲ್ಲ ಇಟ್ಕೊಂಡಿದ್ದೀನ ಇಲ್ವಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಫೈನಲಿ ಹೊರಟೆ ನಾನು. ಆ್ಯಂಡ್ ಹೊರಡಬೇಕಾದ್ರೆ ಒಂದೇ ಒಂದು ಕ್ಲಿಪ್ಸ್ನ ತೊಗೊಂಡೆ. ಆ್ಯಕ್ಚುಲಿ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಗಿಫ್ಟ್ ಓಪನ್ ಮಾಡಬೇಕಾದ್ರೆ ಇದನ್ನು ಏನು ಮಾಡಿದೆ ಲಾಸ್ಟಿಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಅದರಲ್ಲಿ ಈ ಕ್ಲಿಪ್ಸ್ನ ಹಾಕೇ ಇಲ್ಲ. ಸೊ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಈ ಫೋಟೋಸ್ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಫಸ್ಟೇ ತೊಗೊಬಂದು ಅಲ್ಲಿ ಇಟ್ಕೊಂಡಿದ್ರು. ಸೊ ಇನ್ನು ಅದನ್ನು ಹೆಂಗೆ ಇಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇಸ್ಕೊಳ್ಳಲಿಲ್ಲ. ಫೈನಲಿ ಹೊರಟ್ವಿ ನಾವು. ಆ್ಯಂಡ್ ಪಾಪುನ ಅಜ್ಜಿ ನಾನು ಕರ್ಕೊಬರ್ತೀನಿ ಅಂತ ಅಂದರು. ಹಂಗಾಗಿ ಅವಳು ನನಗೆ ಬಾಯ್ ಮಾಡ್ತಾಯಿದ್ಲು ಹೋಗ್ತೀನಿ ಅಂತ. ಅದಾದಮೇಲೆ ನಮ್ಮಪ್ಪ ಒಂದು ಸಲ ಕರ್ಕೊತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ರು. ಆ್ಯಕ್ಚುಲಿ ನನಗೆ ಈ ಸಲ ಹೊರಡಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಇಷ್ಟು ವರ್ಷ ಆ್ಯಕ್ಚುಲಿ ನಾನು ಮದುವೆಲೂ ಹತ್ತಿರಲಿಲ್ಲ, ಬಟ್ ಈ ಸಲ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ. ಆ್ಯಂಡ್ ಹೇಳ್ಬೇಕಂತಂದರೆ ನಮ್ಮಮ್ಮ ಸ್ಕೂಲಿಗೆ ಬೇಗ ಹೋಗಿದ್ರಲ್ಲ, ಸೊ ಹೋಗಬೇಕಾದ್ರೆ ಕರೆದು ಹೋಗಿ ಅಂತ ಹೇಳಿದ್ರು, ಅಲ್ಲಿ ನಿಲ್ಲಿಸಿ ಮಾತಾಡ್ಸ್ಕೊಂಡು ಹೋಗಿ ಅಂತ. ನಮ್ಮಮ್ಮ ಬೆಳಗ್ಗೆಯಿಂದ ಅಳ್ತಾನೇ ಇದ್ದರು, ಏನು ಕಳ್ತೀಯ ಅಂದು. ಪಾಪು ಹೋಗುತ್ತೆ ಅದಕ್ಕೆ ಅಂತ ಅಂತಿದ್ರು. ಸೊ ಒಂದು ಸಲ ಇನ್ನೇ ಲಾಸ್ಟಲ್ಲೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಮ್ಮಂಗೆ. ಸೊ ಅಮ್ಮ ಬಂದರು, ಆಮೇಲೆ ಬಂದು ಪಾಪನ ಮಾತಾಡಿಸ್ಕೊಂಡ್ರು. ಅದಾದಮೇಲೆ ನಾವು ಹೊರಟ್ವಿ. ಸ್ವಲ್ಪ ದೂರ ಹೋದ ತಕ್ಷಣ ನನಗೆ ವಾಮಿಟ್ ಶುರುವಾಯಿತು. ನನಗೆ ಇತ್ತೀಚೆಗೆ ಜರ್ನಿ ಮಾಡೋದಂದ್ರೇ ಆಗ್ತಾಯಿಲ್ಲ. ಅದಾದಮೇಲೆ ನಾವು ಸೀದಾ ಮನೇನ ರೀಚ್ ಆದ್ವಿ. ಫಸ್ಟ್ ಅಲ್ವಾ ಮತ್ತೆ ಪಾಪು ಬರ್ತಾ ಇರೋದಂತ ನಮ್ಮ ಅತ್ತೆ ಆರತಿ ಮಾಡಿ, ನನಗೂ ಆರತಿ ಮಾಡಿ ಪಾಪುಗೂ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು.
ಅದಾದಮೇಲೆ ಫಸ್ಟು ನಾನು ಮಾಡಿದ ಕೆಲಸ, ನಾವು ತಂದಿದ್ದ ಲಗೇಜ್ನೆಲ್ಲ ತಂದು ಫಸ್ಟು ಮನೆ ಒಳಗಡೆ ಇಟ್ಬಿಟ್ವಿ, ನಾನು ಹಸ್ಬೆಂಡ್ ಇಬ್ಬರೂ ಸೇರಿ. ಅದಿಡೋದೇ ಒಂದು ಅರ್ಧ ಗಂಟೆ ಆಯಿತು. ಅದಾದಮೇಲೆ ಕ್ರಾಡಲ್ನ ಅಸೆಂಬಲ್ ಮಾಡಿಕೊಂಡು ಪಾಪುನ ಮಲಗಿಸೋಣ ಅಂತ ಮಲಗಿಸ್ಕೊಂಡೆ. ಆ್ಯಕ್ಚುಲಿ ಇವತ್ತು ನಾನು ಏನು ಕೆಲಸ ಮಾಡಲಿಲ್ಲ, ಬಂದೇ ಸುಸ್ತಾಗಿತ್ತು. ಅದಕ್ಕೋಸ್ಕರ ಈ ದಿನದ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ದಿನ ಏನು ಮಾಡಿದೆ ಅಂತಂದರೆ, ಆ್ಯಕ್ಚುಲಿ ನಾಮಕರಣಕ್ಕೆ ತಂದಿದ್ದ ಪ್ಲೇಟ್ಸ್ ಎಲ್ಲ ತುಂಬಾ ಮಿಕ್ಕಿತ್ತು. ತುಂಬ ಅಂತಂದರೆ ಒಂದು 50 ಪ್ಲೇಟ್ಗಳು ಮಿಕ್ಕಿದ್ವು. ಸೊ ಅದನ್ನು ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಅದರ ನೆಕ್ಸ್ಟ್ ದಿನ ಬಂದು ಫುಲ್ಲು ಮನೆ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿ ತಿಂಡಿ ತಿನ್ನಿಸಿ ಪಾಪುನ ನಾನು ಮಲಗಿಸ್ಬಿಟ್ಟು ಫಸ್ಟ್ ಮಾಡಿದಂಥ ಕೆಲಸ ಅಂತಂದರೆ ಪಾತ್ರೆ ಅಂಗಡಿಗೆ ಹೋಗಿ ಪ್ಲೇಟ್ನ ಎಕ್ಸ್ಚೇಂಜ್ ಮಾಡಿದ್ದು. ಆ್ಯಕ್ಚುಲಿ ಪ್ಲೇಟ್ ಎಕ್ಸ್ಚೇಂಜ್ ಮಾಡಿ ನಾನು ಏನೇನು ತೊಗೊಬಂದೆ ಅಂತಂದರೆ, ಆ ವಿಡಿಯೋ ಕ್ಲಿಪ್ಸ್ನ ನಾನು ಇಲ್ಲಿ ಹಾಕ್ತೀನಿ, ಆ ಪ್ಲೇಟಿಗೆ ಏನೇನು ಸಿಕ್ತು ಅಂತ ಹೇಳ್ಬಿಟ್ಟು. ಪ್ಲೇಟ್ ಎಕ್ಸ್ಚೇಂಜ್ ಮಾಡಿದ್ದಕ್ಕೆ ನಾನು 2 ಈ ಥರ ಕೊಬ್ಬರಿ ತುರಿತಾರಲ್ಲ ಅದು ತೊಗೊಂಡೆ, ಒಂದು ರೊಟ್ಟಿ ಬೇಯಿಸೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದು, ಒಂದು ದೊಡ್ಡ ಸಿಲ್ವರ್ ಪಾತ್ರೆ. ಇದಿಷ್ಟು ಆ ಪ್ಲೇಟ್ಗಳು ಕೊಟ್ಟಿದ್ದಕ್ಕೆ ಇಷ್ಟು ಪಾತ್ರೆಗಳು ಸಿಕ್ತು. ಸೊ ಅದನ್ನು ತೊಗೊಂಡು ನಾನು ಸೀದಾ ಹೋಗಿದ್ದು ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ. ಏನಕ್ಕೆ ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಹೋದೆ ಅಂತಂದರೆ, ಆಲ್ರೆಡಿ ನನ್ನ ಫೋಟೋಸ್ಗಳೆಲ್ಲ ಪೆನ್ ಡ್ರೈವಲ್ಲಿತ್ತು, ಬಟ್ ಕನೆಕ್ಟರ್ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ನಾನು ಕನೆಕ್ಟರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಹೋದೆ. ಆ್ಯಂಡ್ ಹಾಗೆ ಕನೆಕ್ಟರ್ ತೊಗೊಂಡು ಈಚೆ ಬರಬೇಕಾದ್ರೆ ಅಲ್ಲಿ ಫ್ರೂಟ್ಸ್ ಮಾಡ್ತಾಯಿದ್ರು. ಸೊ ಹಾಗೆ ಪಪ್ಪಾಯ ತೊಗೊಳ್ಳೋಣ ಮನೆಗೆ ಅಂತ ಹೇಳಿಬಿಟ್ಟು ಪಪ್ಪಾಯನ ತೊಗೊಂಡೆ. ಅದಾದಮೇಲೆ ದಿನಸಿ ಅಂಗಡಿಗೆ ಹೋದೆ. ಸ್ವಲ್ಪ ಅತ್ತೆ ಏನೇನೋ ತೊಗೊಂಬನ್ನಿ ಮನೆಗೆ ಐಟಮ್ಸ್ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಆ ಐಟಮ್ಸ್ನೆಲ್ಲ ತೊಗೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ನಮ್ಮನೆ ಹತ್ರನೇ ಗಣಪತಿನ ಕೂರಿಸಿದ್ರು. ಸೊ ಗಣಪತಿನ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡ್ ಪಾಪು 3 ಜನನೂ ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಈ ಸಲ ನಮ್ಮನೆ ಪಕ್ಕ ಇನ್ನೂ ಒಂದು ಗಣಪತಿ ಇದೆ, ಅದನ್ನು ಆಲ್ರೆಡಿ ಬಿಟ್ಟಿದ್ರು ನಾನು ಬರೋಷ್ಟ್ರೊಳಗಡೆ. ಇದು ಬಂದು ನಮ್ಮನೆಯಿಂದ ನೆಕ್ಸ್ಟ್ ರೋಡಲ್ಲಿ ಕೂರಿಸಿದ ಗಣಪತಿ. ಆಲ್ರೆಡಿ ಸಂಜೆ ಟೈಮ್ ಅಲ್ವಾ, ಆಲ್ಮೋಸ್ಟ್ ಎಲ್ಲರೂ ಗಣಪತಿ ನೋಡೋದಕ್ಕೆ ಅಂತ ಬಂದಿದ್ದರು. ಆ್ಯಂಡ್ ಇವತ್ತು ಪ್ರಸಾದನೂ ಸಹ ಇತ್ತು. ಸೊ ನಾವಿಲ್ಲೇ ಬೈಕ್ನ ನಿಲ್ಲಿಸ್ಬಿಟ್ಟು ಗಣಪತಿ ಹತ್ರ ಹೋದ್ವಿ. ಆ್ಯಂಡ್ ನಾವು ಹೋದ ತಕ್ಷಣವೇ ಮಂಗಳಾರತಿನೂ ಮಾಡಿಕೊಟ್ರು ಅವರು. ಮಂಗಳಾರತಿನ ತೊಗೊಂಡ್ವಿ ನಾವು. ಆಚೆ ಸೈಡಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಟಿದ್ರು, ಈಚೆ ಸೈಡಲ್ಲಿ ಗೌರಿನ ಕೂರಿಸಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಸಲ. ಈ ಗಣಪತಿ ಪ್ರೈಸ್ ಬಂದು 1 ಲಕ್ಷ ರೂಪಾಯಿ ಅಂತೆ. ಈ ಸಲ ಇಲ್ಲಿ ತುಂಬ ದೊಡ್ಡ ಗಣಪತಿನೇ ಇಟ್ಟಿದ್ರು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ. ಆ್ಯಂಡ್ ನಾವು ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡಾದ್ಮೇಲೆ ಆ್ಯಕ್ಚುಲಿ ಆ ಟೈಮಲ್ಲೇ ಪ್ರಸಾದ ಕೊಡೋದಕ್ಕೆ ಬಂದಿದ್ದರು. ಸೊ ಹಾಗಾಗಿ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಪ್ರಸಾದನ ಕೊಟ್ಟರು. ಆ್ಯಂಡ್ ಇನ್ನೊಬ್ಬರು ಅಷ್ಟೊತ್ತಿಗೆ ಬಂದು ಅವ್ರ ಮನೆಯಲ್ಲಿ ಮಾಡಿದಂಥ ಪ್ರಸಾದನೂ ತಂದು ಕೊಟ್ಟರು. ಸೊ ಅದನ್ನು ಹಾಕಿದರು ನನಗೆ. ನಾನು ಪ್ರಸಾದ ಎಲ್ಲ ಇಸ್ಕೊಂಡು ತಿನ್ಕೊಂಡ್ಬಿಟ್ಟು ಅಲ್ಲೊಂದು 10 ಮಿನಿಟ್ಸ್ ಕೂತ್ವಿ ನಾವು. ಇವತ್ತು ಏನೂ ಪ್ರೋಗ್ರಾಮ್ ಇರಲಿಲ್ಲ ಅಲ್ಲಿ. ಹಾಗಾಗ್ಬಿಟ್ಟು ನಾವೇನು ಮಾಡಿದ್ವಿ, ಪ್ರಸಾದನೆಲ್ಲ ತಿಂದ್ಕೊಂಡು ಸೀದಾ ಅಲ್ಲಿಂದ ಚಾಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಹೋದೆ. ಸೊ ಹೋಗಿ ಗೋಬಿ ಹೇಳಿದ್ವಿ. ಸೊ ಗೋಬಿನ ತಿಂದ್ಕೊಂಡು ಸೀದಾ ಮನೆಗೆ ಬಂದೆ ನಾನು. ಅಲ್ಲಿಗೆ ನನ್ನ 2 ದಿನದ ಬ್ಲಾಗ್ ಮುಗೀತು. ಆ್ಯಂಡ್ 3ನೇ ದಿನ ಬಂದು ಬೆಳಗ್ಗೆ ಟಿಫನ್ಗೆ ತಟ್ಟೆ ಇಡ್ಲಿಗೆ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅತ್ತೆ. ಸೊ ಬೆಳಗ್ಗೆ ಟಿಫನ್ನ ಮಾಡ್ಕೊಂಡ್ವಿ ನಾವು. ತಟ್ಟೆ ಇಡ್ಲಿಗೆ ಸಾಂಬಾರನ್ನ ಮಾಡಿಕೊಂಡು ತಿಂದ್ವಿ. ಆ್ಯಂಡ್ ಅದೇ ಗ್ಯಾಪಲ್ಲಿ ನಾನು ಪಾಪುಗೊಂದು ಸ್ವಲ್ಪ ಪಪ್ಪಾಯನ ಚಿಕ್ಕದಾಗಿ ಕಟ್ ಮಾಡಿ ಅವಳಿಗೆ ತಿನ್ನೋದಕ್ಕೆ ಅಂತ ಹಾಕ್ಕೊಟ್ಟೆ. ಸೊ ಅವಳು ತಿಂದಾದ್ಮೇಲೆ ಅವಳೆಲ್ಲ ಕೆಲಸ ಮುಗಿಸಿ ನಾನು ಹೊರಟಿದ್ದು APMCಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ ನಮ್ಮದು ಒಂದು ಸ್ವಲ್ಪ ಹರಕೆ ಇತ್ತು. ಸೊ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅಕ್ಕಿ ತೊಗೊಬರೋಣ ಅಂತ ಹೇಳ್ಬಿಟ್ಟು APMCಗೆ ಹೋದ್ವಿ. ಆ್ಯಂಡ್ ಈರುಳ್ಳಿನೂ ಬೇಕಿತ್ತು. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಈರುಳ್ಳಿ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದರು. ಸೊ ಅಕ್ಕಿನ ತೊಗೊಂಡ್ಬಿಟ್ಟು ಹಾಗೆ ಒಂದು 5 kg ಅಷ್ಟು ಈರುಳ್ಳಿನ ತೊಗೊಂಡು ಸೀದಾ ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಪಾಪುನ ಮಲಗಿಸ್ಬಿಟ್ಟು ನನ್ನೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಬರೋದು. ಪಾಪುನೆಲ್ಲ ಕಡೆ ಬಿಟ್ಟೋಗ್ತೀಯಲ್ಲ ಅಂತ ಕೇಳಿದ್ದಾರೆ 1-2 ಜನ, ಅದಕ್ಕೋಸ್ಕರ ಹೇಳಿದೆ. ಆ್ಯಂಡ್ ಇವತ್ತು ಸಂಜೆ ಬಂದು ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಪಾಪುನ ಕರ್ಕೊಂಡು ಹೋದೆ ನಾನು. ಆ್ಯಂಡ್ ರಂಗೋಲಿ ಸ್ಪರ್ಧೆ ಒಂದಿನ, ಆ್ಯಂಡ್ ಅದರ ನೆಕ್ಸ್ಟ್ ದಿನ ಬಂದು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿದ್ರು. ಆ್ಯಂಡ್ ತುಂಬ ಕೋಲ್ಡ್ ಇದ್ದಿದ್ದರಿಂದ ಹೊರಗಡೆ ನಾವು ಜಾಸ್ತಿ ಹೊತ್ತೇನು ನಿಲ್ಲಿಲ್ಲ. ಅವತ್ತು ಸೀದಾ ಮನೆಗೆ ಬಂದ್ವಿ. ಅದಾದಮೇಲೆ ಮಾರನೇ ದಿನ ಬೆಳಗ್ಗೆಗೆ ನಾನು ಸೋರೆಕಾಯಿ ಪಲ್ಯ, ಅದಕ್ಕೆ ಚಪಾತಿನ ಮಾಡಿದೆ. ಒಂದು ಸ್ವಲ್ಪ ಪಲ್ಯನ ಪಕ್ಕದ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಹಾಗೆ ನಮ್ಮ ಅತ್ತೆ ವಾಕಿಂದ ಬರಬೇಕಾದ್ರೆ ಕಡಲೆಕಾಯಿನ ತಂದಿದ್ರು. ಸೊ ಅದನ್ನು ನಾನು ಹಾಗೆ ಬೇಯಿಸಿ ಇಟ್ಕೊಂಡೆ ಗ್ಯಾಪಲ್ಲಿ. ಅದಾದಮೇಲೆ ನಾವು ಸಂಡೇ ಒಂದು ಸೀಮಂತ ಪ್ರೋಗ್ರಾಮ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗರ್ಜಿಕಾಯಿ ಮತ್ತು ಚಕ್ಲಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅತ್ತೆ ಗರ್ಜಿಕಾಯಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾನೊಂದು ಸ್ವಲ್ಪ ಲಟ್ಟಿಸ್ಕೊಟ್ಟು ಬೇಗ ಗರ್ಜಿಕಾಯಿನ ಮಾಡಿ ಮುಗಿಸ್ಕೊಂಡ್ವಿ. ಏನಕ್ಕೆ ಬೇಗ ಮಾಡಿದ್ವಿ ಅಂತಂದರೆ, ಇವತ್ತು ನಮ್ಮನೆ ಹತ್ರ ಕೂರಿಸಿದ್ರಲ್ಲ ಗಣಪತಿ, ಅದನ್ನು ವಿಸರ್ಜನೆ ಮಾಡೋದಿತ್ತು. ಸೊ ಅಲ್ಲಿಗೂ ಹೋಗಬೇಕಾಗಿತ್ತು. ಆ್ಯಂಡ್
ನಾನು ಅದೇ ಗ್ಯಾಪಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಬೇಗ ಮಾಡಿಟ್ಕೊಬಿಟ್ಟು ಗರ್ಜಿಕಾಯಿನ ಮಾಡಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಪ್ರೊಸೆಷನ್ ಬರೋದು ಕೇಳ್ತಿದ್ದರಿಂದ ನಾನು ಹಸ್ಬೆಂಡು ಪಾಪು 3 ಜನನು ಬೇಗ ಬೇಗ ಹೊರಟ್ಬಿಟ್ಟು ಗಣಪತಿ ಬಿಡೋದಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಈ ಸಲ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದರು. ಡೈಲಿ ಒಂದೊಂದು ಪ್ರೋಗ್ರಾಮ್ಗಳಿತ್ತು. ಆ್ಯಂಡ್ ನಮ್ಮ ಪಾಪುಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಅವಳು ತುಂಬ ಸ್ಮೈಲ್ ಮಾಡ್ಕೊಂಡು ನಗಾಡ್ಕೊಂಡು ನಿಂತ್ಕೊಂಡಿದ್ಲು. ಆ್ಯಂಡ್ ಫೈನಲಿ ತುಂಬ ಹತ್ತಿರದಿಂದ ಲಾಸ್ಟ್ ಟೈಮ್ ಅಂತ ಗಣಪತಿನ ನೋಡಿಕೊಂಡು ಸೀದಾ ನಾವು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಒಂದೇ ಒಂದು ಕೆಲಸ ಬಾಕಿ ಇತ್ತು, ಅದು ಬಂದು ಚಕ್ಲಿ ಮಾಡೋದು. ಆಲ್ರೆಡಿ ಅತ್ತೆ ಚಕ್ಲಿ ಇಟ್ಟು ಕಲಿಸಿಟ್ಟಿದ್ರು. ಸೊ ಚಕ್ಲಿನ ಮಾಡಿಟ್ಟು ಮುಗಿಸ್ಕೊಂಡ್ವಿ. ಆ್ಯಂಡ್ 1 ವೀಕಿಂದ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದರಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರೋದಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.